ಮುಗೀತು ಸರ್, ಇಷ್ಟೇ ಮಸಾಲ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಬೇಸ್ ಮಸಾಲ. ಈಗ ನಾವು ಆಗಲೇ ತೊಳ್ಕೊಂಡಿದ್ದೀವಿ 1 kg ಮಟನ್ನು. ಆ 1 kg ಮಟನನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀವಿ. ಇದೇ ಬೇಸ್ ಮಸಾಲ ಸರ್. ಸ್ಪೆಷಲ್ ಆಗಿ ಒಂದು ಘಮ ಬರ್ತಾ ಇದೆ, ಅದು ಸಿಗ್ನೇಚರ್ ಘಮ. ಹೌದು, ಮಲ್ಲಿಕಾ ಬಿರಿಯಾನಿ ಹೋಟ್ಲಲ್ಲಿ ಎಂಟ್ರ್ ಆಗಿದ ತಕ್ಷಣ ಬರ್ತದೆ. ಒಬ್ಬ ಎಲ್ಲ ಕಂಪ್ಲೀಟ್ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇದೆ ಅಲ್ಲ? ಹೌದು ಸರ್, ಹೌದು. ಇಂಥದ್ದು ಮಲ್ಲಿಕಾ ಬಿರಿಯಾನಿ ವೆಂಕಟೇಶ್ವರು ಲೈವ್ ಆಗಿ ನಮ್ಗೆ ತೋರಿಸಿದ್ದಾರೆ ಸರ್. ಇದು ಅನ್ನಕ್ಕೆ ತಿಳಿ ಸಾರು ಸಿಗ್ತದೆ, ಮುದ್ದೆಗೆ ಸಾಂಬಾರ್ ಆಗ್ತದೆ, ಮತ್ತೆ ಚಪಾತಿಗೆ ಆಗ್ತದೆ, ರೊಟ್ಟಿಗೆ ಆಗ್ತದೆ, ಸೊ ಇಡ್ಲಿಗೆ ಆಗ್ತದೆ, ದೋಸೆಗೆ ಆಗ್ತದೆ. ಇಷ್ಟು ಇದರಲ್ಲಿ ಸವಿಬಹುದು. ಕೋಟಿಂಗ್ ಬರ್ತಾ ಇದೆ. ಈ ರೀತಿ ಕೋಟಿಂಗ್ ಇದ್ರೆ ಹೌದು, ಸೊ ಆ ಫ್ಲೇವರು ಈ ಮಸಾಲೆ ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ, ಶೈನಿಂಗ್ ಇದೆ. ಎಲ್ಲಾ ತಾಲೂಕು ಕೂಡ ಮಲ್ಲಿಕಾ ಬಿರಿಯಾನಿ ಒಂದೊಂದು ಫ್ರಾಂಚೈಸಿ ಕೊಡೋ ಐಡಿಯಾ ಇದೆ ಸರ್. ವಾವ್ ಸರ್. ಮಲ್ಲಿಕಾ ಬಿರಿಯಾನಿ ನೋಡಿ ವೀಕ್ಷಕರೇ, ನಮಸ್ಕಾರ. ವೆಂಕಟೇಶ್ ಅವರು ಮಲ್ಲಿಕಾ ಬಿರಿಯಾನಿ 2015ರಿಂದ ಇಲ್ಲಿ ಒಂಥರ ವಿಜೃಂಭಣೆ. ಈ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿಗೆ ಇಡೀ ಬೆಂಗಳೂರು ಎಲ್ಲಿ ಸುತ್ತಮುತ್ತ ಜನತೆ ಎಲ್ಲ ಬರ್ತಾರೆ. ಕಿಕ್ಕಿರದ ಜನಸಂದಣಿ. ವೀಕೆಂಡ್ ಅಂದರೆ ಸಾವಿರಾರು kg ಹೋಗುತ್ತಂತೆ ಮಟನ್ ಆಗಲಿ ಚಿಕನ್ ಆಗಲಿ. ಇವತ್ತು ನಮ್ಮ ವೀಕ್ಷಕರಿಗೆ ಯುಗಾದಿ ಮಾಡಿ ಮರುದಿನ ಬಂದು ಹೊಸತೊಡಕು. ಸೊ ಅವ್ರಿಗಾಗಿ ವೆಂಕಟೇಶ್ ಅವರ ಕೈ ರುಚಿ ಮಟನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದಾರೆ. ಬನ್ನಿ ಹೊಸತೊಡಕನ್ನು ಆಚರಿಸಿ. ಯಾರ್ಯಾರಿಗೆ ಮಟನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟನೋ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬನ್ನಿ. ಇವಾಗ ನಮ್ಮ ಮಟನ್ ಸಾಂಬಾರು ಶುರು ಮಾಡೋಣ ಸರ್. ಓಕೆ ಸರ್. ಈಗ 1 kg ಮಟನ್ ಇದೆ, ಇದನ್ನು ತೊಳೆಯಕ್ಕೆ ಕೊಡ್ತೀನಿ ನಾನು. ಓಕೆ ಓಕೆ. ಇದಕ್ಕೆ ಬೇಕಾಗ್ತದೆ ಈರುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಬೇಕಾಗ್ತದೆ, ಮತ್ತು ಖಾರದ ಪುಡಿ ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ಮತ್ತು ಸ್ವಲ್ಪ ಕೊತ್ತಂಬರಿ ಒಂಚೂರು, ಕೊಬ್ಬರಿ ಹಾಲು, ಮತ್ತು ಗೋಡಂಬಿ ಹಾಲು, ಟೊಮೊಟೊ ಪೇಸ್ಟು, ಧನಿಯಾ ಪುಡಿ, ಮತ್ತು ಗರಂ ಮಸಾಲ, ಆಯಿಲ್. ಇಷ್ಟು ಐಟಮ್ಸ್ ಸಾಕು. ಇಷ್ಟೆಲ್ಲ ಬೇಕು. ಸೊ ಇದು ತೊಳ್ಕೊಂಡ್ ಬಂದಿರಿ ಸರ್? ಈಗ ಮಟನ್ ತೊಳ್ಕೊಂಡು ಬಂದಿರೋ ಸರ್. ಇವಾಗ ನಮ್ಮ ಮಟನ್ ಸಾಂಬಾರು ಶುರು ಮಾಡೋಣ ಸರ್. ಓಕೆ ಸರ್, ಶುರು ಮಾಡೋಣ. ಮೊದಲನೇದಾಗಿ ಆಯಿಲ್ ಹಾಕೊಳ್ಳೋಣ. ಈಗ ಆಯಿಲ್ ಹಾಕ್ತಾ ಇದ್ದೀನಿ 50 ml. ಮತ್ತೆ ಈರುಳ್ಳಿ ಪೇಸ್ಟ್ ಅನ್ನ ಒಂದು ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡಿ. ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡಿ. ಪೇಸ್ಟ್ ನಾವು ಮಾಡ್ಕೊಳ್ತಿರೋದು 1 kg ಮಟನ್. 1 kg ಮಟನ್. ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಸರ್. ಈರುಳ್ಳಿ ಎಲ್ಲ ಇದು ಮಾಡಿದ. ಈಗ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ, ಶುಂಠಿ ಒಂದು ಚಿಕ್ಕ ಸ್ಪೂನ್ ಶುಂಠಿ, ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್. ನಿಮ್ದು ಮಾತ್ರ ಮಹಲ್ ಇದ್ದಂಗೆ ಬಿಡಿ ಸರ್ ಹೋಟೆಲ್. ಇವಾಗ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಫ್ರೈ ಮಾಡ್ಕೊಂಡು. ಖಾರದ ಪುಡಿ 1.5 ಸ್ಪೂನ್, ಟೇಬಲ್ ಸ್ಪೂನ್. ಈಗ ಮನೆ ಅಳತೆಗೆ ತೋರಿಸ್ತಾ ಇದೀವಿ. ಮನೆ ಅಳತೆ. ಸೊ ನಿಮ್ಮ ಮನೆಯಲ್ಲಿ ಇದೇ ತರ ಮಾಡ್ಕೊಳ್ಳೋದು? ಹೌದು ಸರ್, ನಮ್ಮ ಮನೆಯಲ್ಲೂ ಹೀಗೆ ಮಾಡೋದು. ಅರ್ಧ ಸ್ಪೂನ್ ಅರಿಶಿನ ಪುಡಿ, ಪೇಸ್ಟ್ ಹಾಕ್ತಾ ಇದೀನಿ ಸ್ವಲ್ಪ, ಒಂದು ಅರ್ಧ ಟೇಬಲ್ ಸ್ಪೂನ್. ಬರೀ ಕೊತ್ತಂಬರಿ ಸರ್ ಅದಾಗೆ? ಬರೀ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಅರ್ಧ ಟೊಮೊಟೊ ಹಾಕ್ತಾ ಇದೀವಿ. ಅರ್ಧ ಟೊಮೊಟೊ ಪೇಸ್ಟ್ ಹಾಕ್ತೀವಿ. ಮುಗೀತು ಸರ್, ಇಷ್ಟೇ ಮಸಾಲ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಸರ್, ಈಗ ಸ್ಟಾಪ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೊಬ್ಬರಿ ಹಾಲು ಹಾಕ್ತಾ ಇದೀವಿ. ಕೊಬ್ಬರಿ ಎಲ್ಲ ಒಂದು 100 ml. ಅದೇ ರೀತಿ ಸ್ವಲ್ಪ ಗೋಡಂಬಿ ಪೇಸ್ಟ್ ಹಾಕ್ತಾ ಇದೀವಿ. 1 ಸ್ಪೂನ್ ಗೋಡಂಬಿ ಪೇಸ್ಟ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ.
ಈಗ ಇದಕ್ಕೆ ಗರಂ ಮಸಾಲ 1 ಸ್ಪೂನ್ ಹಾಕ್ತಾ ಇದ್ದೀವಿ. ಧನಿಯಾ ಪುಡಿ 3 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀವಿ. ಓಕೆ. ಉಪ್ಪು ಒಂದು ಇಡಿಯಲ್ಲಿ ಅರ್ಧ ಇಡಿ, ಇಲ್ಲ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್. 1 ಟೇಬಲ್ ನಾವು ಮಾಡ್ಕೊಳ್ತಿರೋದು 1 kg ಮಟನ್. 1 kg ಮಟನ್. ಈಗ ಇದಕ್ಕೆ ನೀರು ಹಾಕ್ಕೊಂತೀವಿ, ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂತೀವಿ. ಇದೇ ಬೇಸ್ ಮಸಾಲ. ಸೊ ಈಗ ಮಟನ್, ಈಗ ನಾವು ಆಗಲೇ ತೊಳ್ಕೊಂಡಿದ್ದೀವಿ 1 kg ಮಟನ್ನು. ಆ 1 kg ಮಟನನ್ನು ಕರ್ಗೆ ಹಾಕ್ತಾ ಇದ್ದೀವಿ. ಈಗ ಈ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡೋದು ಬೇಸ್ ಮಸಾಲ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಸರ್. ಸ್ಪೆಷಲ್ಲಾಗಿ ಒಂದು ಘಮ ಬರ್ತಾ ಇದೆ, ಅದು ಸಿಗ್ನೇಚರ್ ಘಮ. ಹೌದು, ಮಲ್ಲಿಕಾ ಬಿರಿಯಾನಿ ಹೋಟ್ಲಲ್ಲಿ ಎಂಟ್ರ್ ಆಗಿದ ತಕ್ಷಣ ಬರ್ತದೆ. ಈಗ ಇದನ್ನು ಮಿಕ್ಸ್ ಮಾಡೋಣ. ಅದ್ಭುತವಾಗಿರ್ತದೆ ಇದು, ಕರೆಕ್ಟಾಗಿ ಬ್ಯಾಲೆನ್ಸ್ ಇದೆ. ಈಗ 5 ವಿಜಲ್ ಹೊಡಿಸ್ಬಿಡೋಣ ಸರ್. 5 ವಿಜಲ್? 5 ವಿಜಲ್ ಹೊಡಿಸ್ಬೋದು. ರೈಟ್ ಸರ್, ಸೂಪರ್. ಸೊ ಮನೇಲಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ. ಸಾಂಬಾರ್ ರೆಡಿ ಸರ್. 1 kg ಸಾಂಬಾರು ದೋಸೆಗೆ, ಚಪಾತಿಗೆ, ಮುದ್ದೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಅದ್ಭುತವಾಗಿರ್ತದೆ. ರೈಟ್ ಸರ್. ಸರ್, ಈ ಮಟನ್ ಬಗ್ಗೆ, ನಿಮ್ಮ ಮಲ್ಲಿಕಾ ಬಿರಿಯಾನಿ ಫೇಮಸ್ ಇರೋದೇ ಮಟನ್ ಬಿರಿಯಾನಿಗೆ. ಎಲ್ಲೆಲ್ಲಿಂದ ಬರ್ತಾರೆ. ಆ ಮಟನ್ ಹಿಂದೆ ಒಂದು ಕತೆ ಇದೆ, ನೀವು ಅದನ್ನ R&D ಮಾಡಿ ಯಾವ ರೀತಿ ನೀವು ಮಟನ್ ಸೆಲೆಕ್ಟ್ ಮಾಡ್ತೀರಿ? ಆ ಮಟನ್ನು ಮರಿ ಹುಟ್ಟಿದ ಮೇಲೆ ಅದು ಕರೆಕ್ಟ್ ಟೈಮ್ಗೆ ಬೆಳೆದಿರಬೇಕು ಅಂತಂದ್ರೆ ಆ ತೂಕ ಬಂದಿರಬೇಕು. ಅದು ತುಂಬಾ ಮಾನಿಟರ್ ಮಾಡ್ತೀವಿ. ಅದು ಹೆಲ್ತಿಯಾಗಿ ಬೆಳೆದಿದೆಯಾ ಇಲ್ವಾ ಅದು ತುಂಬಾ ಮಾನಿಟರ್ ಮಾಡ್ತೀವಿ. ಮತ್ತೆ ಚಿಕನ್ ನಿಂದಾನು ಮಟನ್ನು, ಕುರಿ ಪ್ರತಿಯೊಂದು ಯಾವ ಪಾರ್ಟ್ ಅಲ್ಲಿ ಯಾವ್ದಾವ್ದು ಇರ್ತದೆ, ಏನ್ ಫ್ಲೇವರ್ ಇರ್ತದೆ, ಎಲ್ಲಿ ಟೇಸ್ಟ್ ಬರ್ತದೆ, ಯಾವ ಸಾಫ್ಟ್ ಇರ್ತದೆ, ಪ್ರತಿಯೊಂದು ಯಾವ ಪಾರ್ಟ್ ಅಲ್ಲಿ ಫ್ಲೇವರ್ಸು ಬಿಟ್ಕೊಂತದೆ, ಇವೆಲ್ಲ ಕೂಡ ಗೊತ್ತು ಸರ್. ಚಿಕನ್ ನಿಂದಾನು ಗೊತ್ತು. ಮನೆಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಿದ್ರಿಂದ, ಕುರಿ ಮೇಯಿಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ಯಥೇಚ್ಛವಾಗಿ ಒತ್ತು ಕೊಟ್ಟು ಪ್ರಿಪೇರ್ ಮಾಡ್ತೀವಿ ಸರ್. ನೀವು ಯೂಸ್ ಮಾಡೋದು ಮೇಕೆನಾ ಅಥವಾ ಕುರಿ ಸರ್? ಕುರಿ ಸ್ಟಾರ್ಟಿಂಗ್ ಇಂದಾನು ಕುರಿನೇ ಯೂಸ್ ಮಾಡೋದು. ಕುರಿನಲ್ಲಿ ಒಂಚೂರು ಫ್ಯಾಟ್ ಕಂಟೆಂಟು, ನ್ಯಾಚುರಲ್ ಫ್ಯಾಟ್ ಇರೋದ್ರಿಂದ ಫ್ಲೇವರ್ ತುಂಬಾ ಅದ್ಭುತವಾಗಿರ್ತದೆ. ಸೂಪರ್ ಸರ್, ಒಳ್ಳೆ ಮಾಹಿತಿ ಕೊಟ್ರಿ. 5 ವಿಸಿಲ್ ಬಂದ್ಬಿಡ್ಲಿ. 5 ವಿಜಿಲ್ ಬರಲಿ ಸರ್. 5 ವಿಜಿಲ್ ಬರಲಿ ಸರ್. 5 ವಿಜಿಲ್ ಆಗಿದೆ. ಈಗ ವಿಜಿಲ್ ತೆಗೆಯೋಣ ಸರ್. ಓಕೆ ಸರ್. ನೋಡಿ ಸರ್, ಆಗಿದೆ ಸರ್. ನೋಡಿ ಸರ್ ಹೆಂಗ್ ಕುದಿತಾ ಇದೆ. ಅಬ್ಬಾ, ಎಲ್ಲ ಕಂಪ್ಲೀಟ್ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಇದೆ ಅಲ್ಲ? ಹೌದು ಸರ್, ಹೌದು. ನೋಡಿ ಆ ಕಲರ್ ಆಗಲಿ, ಸ್ಟ್ರಕ್ಚರ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈ ಪರಿಮಳ ಬಹಳ ಇಂಪಾರ್ಟೆಂಟ್ ನೋಡಿ ಸರ್, ತುಂಬಾ ಇಂಪಾರ್ಟೆಂಟ್. ಇದು ತಿನ್ನಕ್ಕೂ ಇನ್ನ ಸ್ವಲ್ಪ ಮನಸ್ಸು ಬರ್ತದೆ. ಹೌದು, ಆ ಕಲರ್ ಈಗ ರೆಡಿ, ಕಂಪ್ಲೀಟ್ ರೆಡಿ ಸರ್. ಕಂಪ್ಲೀಟ್ ರೆಡಿ. ಓಕೆ, ಈಗ ಕಂಪ್ಲೀಟ್ ರೆಡಿ ಆಗಿದೆ. ಇದನ್ನ ಅದಕ್ಕೆ ಶಿಫ್ಟ್ ಮಾಡ್ತೀನಿ. ಓಹೋ, ನೋಡಿ ಸರ್ ಕಲರ್. ವೀಕ್ಷಕರಿಗೆ ಇಂಥದ್ದು ಮಲ್ಲಿಕಾ ಬಿರಿಯಾನಿ ವೆಂಕಟೇಶ್ ಅವರು ಲೈವ್ ಆಗಿ ನಮ್ಗೆ ತೋರಿಸಿದ್ದಾರೆ ಸರ್. ಇದು ಅನ್ನಕ್ಕೆ ತಿಳಿ ಸಾರು ಸಿಗ್ತದೆ, ಮುದ್ದೆಗೆ ಸಾಂಬಾರ್ ಆಗ್ತದೆ, ಮತ್ತೆ ಚಪಾತಿಗೆ ಆಗ್ತದೆ, ರೊಟ್ಟಿಗೆ ಆಗ್ತದೆ, ಸೊ ಇಡ್ಲಿಗೆ ಆಗ್ತದೆ, ದೋಸೆಗೆ ಆಗ್ತದೆ. ಇಷ್ಟು ಇದರಲ್ಲಿ ಸವಿಬಹುದು. ಓಕೆ, ಹಾಗೆ ಈಗ ಮಟನ್ ಆಯ್ತು, ಚಿಕನ್ ಒಂದು ತೋರಿಸ್ಬಿಡೋಣ. ಚಿಕನ್ ಒಂದು ತೋರಿಸೋಣ. ಚಿಕನ್ ಫ್ರೈ ತೋರಿಸೋಣ. ಓಕೆ ಸರ್, ಎಲ್ಲರ ಮನೆಯಲ್ಲೂ ಈಗ ಮಟನ್ ಸಾರು ಮಾಡ್ತಾರೆ. ಮಟನ್ ಸಾರು ಜೊತೆಗೆ ಚಿಕನ್ ಫ್ರೈ ಅದೊಂದು ಸೈಡ್ಗೆ ಇದ್ರೆ ಇನ್ನ ವಿಶೇಷವಾಗಿರ್ತದೆ. ಆ ಚಿಕನ್ ಫ್ರೈ ಅನ್ನ ಯಾವ ರೀತಿ ಮಾಡೋದು ಇವತ್ತು ಮಾಡಿ ತೋರಿಸ್ತೀನಿ. ಈಗ ಅದಕ್ಕೆ ಐಟಮ್ ಬೇಕಾಗಿದೆ: ಸ್ವಲ್ಪ ಈರುಳ್ಳಿ ಪೇಸ್ಟು, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಪೇಸ್ಟು, ಖಾರದ ಪುಡಿ ಸ್ವಲ್ಪ, ಮತ್ತೆ ಹಲ್ದಿ ಸ್ವಲ್ಪ, ಅರಿಶಿನ ಪುಡಿ, ಮತ್ತೆ ಬಂದ್ಬಿಟ್ಟು ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕರಿಬೇವು ಅಷ್ಟೇ, ಟೊಮೊಟೊ ಪೇಸ್ಟ್ ಒಂಚೂರು, ಓಕೆ ಸರ್, ಮತ್ತೆ ಗೋಡಂಬಿ ಹಾಲು ಒಂಚೂರು, ಓಕೆ ಅಷ್ಟೇ. ಎಷ್ಟು ಕೆಜಿ ಸರ್ ಇವತ್ತು ಚಿಕನ್? ಸರ್, ½ kg ಫ್ರೈ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಎಸ್ ಸರ್. ಸರ್, ಈಗ 50 ಗ್ರಾಮ್ ಆಯಿಲ್ ಹಾಕೊಂಡು, ಮೊದಲನೇದಾಗಿ 50 ml ಆಯಿಲ್, ಸ್ವಲ್ಪ ಅರ್ಧ ಈರುಳ್ಳಿ ಪೇಸ್ಟ್, ಎಸ್ ಸರ್, 1 ಟೇಬಲ್ ಸ್ಪೂನ್ ಈರುಳ್ಳಿ ಪೇಸ್ಟ್, ಈಗ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ,
ಅರ್ಧ ಟೇಬಲ್. ಇವೆಲ್ಲ ದಿಢೀರಂತ ಮಾಡ್ಕೋಬೋದು ಮನೇಲಿ. ಇಮ್ಮಿಡಿಯೇಟ್ ಮಾಡ್ಕೋಬೋದು ಸರ್. ಸರಿ, ಈಗ ಇದಕ್ಕೆ ಚಿಕನ್ ಹಾಕ್ತಾ ಇದೀವಿ ಅರ್ಧ ಕೆಜಿ. ತೊಳ್ಕೊಂಡಿರೋದು. ತೊಳ್ಕೊಂಡಿರೋ ಚಿಕನ್ ಅರ್ಧ ಕೆಜಿ ಹಾಕ್ತಾ ಇದೀವಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀವಿ. 1.5 ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸರ್ ಒಳ್ಳೆ ಈ ಆಂಬಿಯನ್ಸ್ಗೆ ನಾವು ಮನಸ್ಸು ಹೋಗ್ಬಿಟ್ಟಿದೀವಿ ಸರ್. ಮಲ್ಲಿಕಾ ಬಿರಿಯಾನಿ ಅಂದ್ರೆ ಇದು ಓಲ್ಡ್ ಅಲ್ವಾ ಸರ್? ಹೋಟ್ಲ್ ಇದು. ಹೌದು. ಈ ಹೊಸ ಹೋಟ್ಲು ಸಾಯಂಕಾಲ ಮಾತ್ರ? ಹೌದು ಸರ್, ಸಾಯಂಕಾಲ ಹೊಸ ಹೋಟ್ಲು ಸಾಯಂಕಾಲ ವೀಕ್ಷಕರು ಮಲ್ಲಿಕಾ ಬಿರಿಯಾನಿ ಸವಿಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕು 6:30 ಇಂದ 10:30. 6:30 ಇಲ್ಲಿ ಬಂದು ಮಧ್ಯಾಹ್ನ 3 ಗಂಟೆ ಮುಗಿತು. ಮಧ್ಯಾಹ್ನ 4 ಗಂಟೆವರೆಗೂ ಇರ್ತದೆ ಸರ್ ಊಟ. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ. ಶನಿವಾರ ಬೆಳಗ್ಗೆ 7:30 4 ಗಂಟೆವರೆಗೂ. ಸಂಡೇ ಬಂದ್ಬಿಟ್ಟು 5 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ. ಹೊಸ ಹೋಟ್ಲದು ಲೊಕೇಶನ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀವಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಅರ್ಧ ಟೇಬಲ್. ಓಕೆ. ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್. ಯಾವುದೇ ಗರಂ ಮಸಾಲ? ಓಕೆ. ಯಾವುದೇ ಗರಂ ಮಸಾಲ. ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಸರ್. ಟೊಮೊಟೊ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಪೇಸ್ಟ್. ನೋಡಿ, ಮಲ್ಲಿಕಾ ಬಿರಿಯಾನಿ ಚಿಕನ್ ಫ್ರೈ ಲೈವ್ ಆಗಿ ಸಿಗ್ತಾ ಇದೆ. ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ, ದಯವಿಟ್ಟು ಅನುಕೂಲ ಆದರೆ ಕಾಮೆಂಟ್ ಹಾಕಿ. ಸಿಂಪಲ್ ಇರ್ತದೆ, ಟೇಸ್ಟಿಯಾಗಿರ್ತದೆ. ಹೌದು. ಮಟನ್ ಸಾರು ಆಯಿತು, ಈಗ ಚಿಕನ್ ಫ್ರೈ. ಇದು ಎಷ್ಟೊತ್ತು ಇದಾಗುತ್ತೆ ಸರ್ ಈ ಥರ? ಇದು ಕರೆಕ್ಟಾಗಿ ಒಂದು 10 ನಿಮಿಷ ಸರ್. 10 ನಿಮಿಷ ಇದಾಗ್ಬಿಟ್ರೆ 10 ನಿಮಿಷ. ಈಗ ಒಂಚೂರು ಗೋಡಂಬಿ ಪೇಸ್ಟ್ ಹಾಕ್ತೀವಿ, ಅದು ಅರ್ಧ ಟೇಬಲ್ ಸ್ಪೂನ್. ಎಲ್ಲ ಫ್ಲೇವರು ಮತ್ತು ಪರಿಮಳ ಇನ್ಕ್ರೀಸ್ ಜಾಸ್ತಿ ಮಾಡುವಂಥದ್ದೆಲ್ಲ ಬಿದ್ದೋಯ್ತು. ಈಗ ಕೋಟಿಂಗ್ ಬರ್ತಾ ಇದೆ. ಈ ರೀತಿ ಕೋಟಿಂಗ್ ಇದ್ರೆ ಹೌದು, ಸೊ ಆ ಫ್ಲೇವರು ಈ ಮಸಾಲೆ ಹೌದು ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಶೈನಿಂಗ್ ಇದೆ, ಮೌತ್ ವಾಟರಿಂಗ್ ರೆಸಿಪಿ. ಈಗ ಸ್ವಲ್ಪ ಕರಿಬೇವು, ಸ್ವಲ್ಪ ಫ್ಲೇವರ್ಗೆ ಕಸೂರಿ ಮೇಥಿ. ಈಗ ಒಂದು 100 ml ನೀರು ಹಾಕೋಣ. ಸರ್ ನನಗೆ ನೆನಪಿದೆ, ಇದೇ ಒಂದು ಜಾಗದಲ್ಲಿ 1 ವರ್ಷ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ವಿಡಿಯೋ ಮಾಡಿದ್ವಿ. ಶುಭ ಮಂಗಳ ಸಿನಿಮಾ. ಮೇಘನಾ ಗಾಂವ್ಕರ್ ಎಲ್ಲ ಬಂದಿದ್ರು. ನೀವು ಅಡುಗೆ ಮಾಡಿ ತೋರಿಸಿದ್ರಿ ಅವರಿಗೆ. ಹೌದೌದು, ಎಲ್ಲ ತುಂಬಾ ಖುಷಿ ಪಟ್ಟು ಊಟ ಮಾಡಿದ್ರು. ವೆಜ್ ಪಲಾವ್ ಮಾಡಿದ್ವಿ. ಹೌದು, ವೆಜ್ ಪಲಾವ್ ತುಂಬಾ ಖುಷಿ ಪಟ್ರು. ಹೌದು, ಮಲ್ಲಿಕಾ ಬಿರಿಯಾನಿಯ ಫ್ಲೇವರ್ಗೆ. ಆ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ ವೀಕ್ಷಕರೇ, ದಯವಿಟ್ಟು ನೋಡಿ. ಅದ್ಭುತವಾಗಿ ವೆಜ್ ಪಲಾವ್ ತೋರಿಸಿದ್ರು ಸರ್. ಈಗ ಮೆಣಸಿನಕಾಯಿ ಫ್ಲೇವರ್ಗೆ ಒಂದು 3 ಮೆಣಸಿನಕಾಯಿ ಕಟ್ ಮಾಡಿರೋ 3 ಮೆಣಸಿನಕಾಯಿ. ಇಂಗ್ರೀಡಿಯೆಂಟ್ಸ್ ತೋರಿಸಿದಿಲ್ಲ, ಇದನ್ನ ಆ್ಯಡ್ ಮಾಡ್ಕೊಳ್ಬೇಕು. 3 ಮೆಣಸಿನಕಾಯಿ ಫ್ರೈ ಆಗಬೇಕು. ಮತ್ತೆ ಕೋಟಿಂಗ್ ಹಚ್ಕೊಂತದೆ. ಆ್ಯಕ್ಚುಲಿ ನನಗೆ ಸುಮಾರು ಬರ್ತದೆ ಕಾಮೆಂಟ್ಸ್, ಹಳೆ ವಿಡಿಯೋದಲ್ಲಿ ನೋಡ್ತಾ ಇರ್ತೀನಿ. ಬರೀ ಬೆಂಗಳೂರವ್ರು ಮಾತ್ರ ಸವಿಬೇಕಾ ಮಲ್ಲಿಕಾ ಬಿರಿಯಾನಿ? ಕರ್ನಾಟಕದಲ್ಲಿ ಎಲ್ಲ ಕಡೆ ಸಿಗೋಂಗ್ ಮಾಡಿ ಅಂತ. ಓಕೆ, ಅದೇನಾದ್ರು ಪ್ಲಾನ್ ಇದೆಯಾ ಸರ್? ಇದೆ ಸರ್, ಇದೆ ಖಂಡಿತ. ಇನ್ನೊಂದು 6-9 ಮಂತ್ಸ್ ಹೋದ್ರೆ ಎಲ್ಲಾ ಕಡೆನೂ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಇದೆ. ಅಂತಂದ್ರೆ 224 ತಾಲೂಕುಗಳು ಬರ್ತದೆ. ಎಲ್ಲಾ ತಾಲೂಕು ಕೂಡ ಮಲ್ಲಿಕಾ ಬಿರಿಯಾನಿ ಒಂದೊಂದು ಫ್ರಾಂಚೈಸಿ ಕೊಡೋ ಐಡಿಯಾ ಇದೆ ಸರ್. 224 ಎಲ್ಲಾ ಜಾಗದಲ್ಲೂ ಕೂಡ ಇದು ಮಲ್ಲಿಕಾ ಬಿರಿಯಾನಿ ಫ್ಲೇವರ್ ಸವಿಬೇಕು. ಮತ್ತೆ ಇದು ವಿಶೇಷವಾಗಿರುವಂತ ತಿಂಡಿ. ಸೊ ಎಲ್ಲರಿಗೂ ಇಷ್ಟ ಆಗ್ತದೆ. ಒಂದೊಂದು ತಾಲೂಕು ನಾವು ಕೊಡೋನಿದ್ದೀನಿ ಸರ್. ಸೊ ಇದು ಬ್ರೇಕಿಂಗ್ ನ್ಯೂಸ್. ಹೌದು ಸರ್, ಇದು ಜನಕ್ಕೆ ಗೊತ್ತಿದ್ದಿಲ್ಲ. ಹೌದು, ಈ ವಿಡಿಯೋ ಮೂಲಕ ಗೊತ್ತಾಯ್ತು. ಬೇಕಾದವ್ರು ಬೇಕಾದ್ರೆ ನಂಬರ್ ಬರ್ಸ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿದ್ರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀವಿ. ಅಂತಂದ್ರೆ ಯಾರಿಗೆ ಫ್ರಾಂಚೈಸಿ ಬೇಕಾಗಿರ್ತದೋ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಬಿಟ್ಟು ಹೋಗಿದ್ರೆ ಸೊ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಆ ತಾಲೂಕ್ಗೆ. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಮಾಡಬೇಕಾದ್ರೆ ನಂದು ವಾಟ್ಸಪ್ ಕಾಲ್ ಮಾಡ್ಬೋದು. ನಂದು 9741849680. ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಡಿಸ್ಪ್ಲೇ ಮಾಡಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಸರ್, ಸೇವ್ ಮಾಡ್ಕೊತೀನಿ. ಧನ್ಯವಾದ. ದೊಡ್ಡ ಮಟ್ಟಕ್ಕೆ ಮಲ್ಲಿಕಾ ಬಿರಿಯಾನಿ ದಾಪುಗಾಲು ಇಡ್ತಾ ಇದೆ. ಅದರ ಮಾಹಿತಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಥರ ಸಿಕ್ಕಿದೆ ವೀಕ್ಷಕರೇ. ನೋಡಿ, ಹೊಸತೊಡಕಿಗೆ ಹೊಸ ನ್ಯೂಸು, ಹೊಸ ವಾರ್ತೆ.
ಸರ್ ಇನ್ನೊಂದು 5 ನಿಮಿಷ ಆಗ್ಬೇಕು ಸರ್ ಹಿಂಗೆ 5 ನಿಮಿಷ ಸರ್. ಎಸ್ ಸರ್ ಎಸ್ ನೋಡ್ಬಿಡೋಣ ಸರ್. ಅದು ಆ ಹೀಟಲ್ಲಿ ಸ್ವಲ್ಪ ಹೊತ್ತಿದ್ರೆ ಆ ಫ್ಲೇವರ್ ಎಲ್ಲ ಎಳ್ಕೊಂತದೆ. ಮತ್ತೆ ಚಿಕನ್ ನಲ್ಲಿರೋ ಫ್ಲೇವರ್ ಆಚೆ ಕಡೆನೂ ಸ್ವಲ್ಪ ಬಿಡ್ತದೆ, ಟೇಸ್ಟಿ ಆಗಿರ್ತದೆ. ಓಕೆ ಸರ್. ಸ್ಲೋ ಫ್ಲೇಮಲ್ಲಿ ಮಾಡಿದಾಗ ನಿಮಗೆ ಇನ್ನಷ್ಟು ಟೇಸ್ಟ್ ಬರ್ತದೆ. ಯಾಕಂದ್ರೆ ಅದಕ್ಕೂ ಟೈಮ್ ಸಿಗ್ತದೆ ಆ ಹೀಟನ್ನು ಎಳ್ಕೊಂಡು ಫ್ಲೇವರ್ಸ್ ಅನ್ನ ರಿಲೀಸ್ ಮಾಡೋಕ್ಕೆ. ಓಕೆ ಸರ್, ಚಿಕನ್ ಫ್ರೈ ರೆಡಿ ಆಗಿದೆ ಸರ್. ಕ್ಲೀನಾಗಿ ಬೆಂದೈತೆ. ಸೊ ಕೋಟಿಂಗು ಬಂದೈತೆ. ಸೊ ಮಟನ್ ಸಾರ್ ಜೊತೆ ಸೈಡಲ್ಲಿ ಇದೊಂದು 2 ಪೀಸ್ ಇಟ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಸರ್. ಡಿಫ್ರೆಂಟ್ ಫ್ಲೇವರ್ ಕೊಡ್ತಾ ಇರ್ತದೆ, ಬಾಯಿಗೆ ಹಬ್ಬ ಆಗ್ಬಿಡ್ತದೆ. ಹಬ್ಬ ಈ ಹೊಸದೊಡಕ ಹಬ್ಬಕ್ಕೆ ಬಾಯಿಗೆ ಹಬ್ಬ ಆಗ್ತದೆ. ಅದು ಯಾರ ಬಾಯಿಂದ ಕೇಳ್ತಾ ಇದೀವಿ ನಾವು, ಮಲ್ಲಿಕಾ ಬಿರಿಯಾನಿ ಮಾಲೀಕರು ನೋಡಿ ಸರ್. ಕೈಯಾರೆ ಅವ್ರ ರೆಸಿಪಿ ತೋರಿಸಿದ್ದಾರೆ. ಏನ್ ಸರ್ ಇದು? ಅಬ್ಬಾ, ಒಂದ್ ಕಡೆಗೆ ಮಟನ್ ಸಾರು, ಒಂದ್ ಕಡೆ ಚಿಕನ್ ಫ್ರೈ. ವೀಕ್ಷಕರೇ ನೋಡಿ, ಒಂದೇ ಎಪಿಸೋಡ್ ಅಲ್ಲಿ 2 ಅದ್ಭುತ ಮಲ್ಲಿಕಾ ಬಿರಿಯಾನಿ. ಜನಗಳು ಎಲ್ಲಿಷ್ಟು ಪ್ರತಿಯೊಂದು ಮನೆಗೂ ಕಂಪಲ್ಸರಿ ಬೇಕಾಗಿರುವಂತ ಐಟಮ್ ಹಬ್ಬಕ್ಕೆ ಬೇಕೇ ಬೇಕು. ಹೊಸದೊಡಕೆಗೆ ನೀವು ಸೋಲಮನ್ ಅವ್ರು ಮಾತಾಡಿದ್ ಕೇಳಿರ್ಬೋದು. ಈ ಭಾನುವಾರ ಬಂದಾಗ ದೊಡ್ಡ ಜಾತ್ರೆ ಅಂತ ಹೇಳಿದ್ರು. ಸೊ ಅಂತ ಒಂದು ಜಾಗ, ಅಂತ ಒಂದು ಮಾಲೀಕರಿಂದ ನಮಗೆ ರೆಸಿಪಿ ಸಿಕ್ತು ಹಬ್ಬ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಸರ್. ನನ್ನ ಹೆಸರು ಸಾಲಮನ್ ಅಂತ ಸರ್. ನಾನು ದುಬೈನಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದ್ದೆ. ಈ ಸಂಡೇ ನಾನು ಇಲ್ಲಿ ಬಂದೆ ಸರ್, ವೆಂಕಟೇಶ್ ಸರ್ನ ನೋಡೋಕ್ಕೆ. ಸರ್ ಏನು ಸರ್ ಇದು? ಐ ಹ್ಯಾವ್ ಟ್ರಾವೆಲ್ಡ್ ಸೋ ಮೆನಿ ಪ್ಲೇಸಸ್. ಈ ಥರ ಆಂಬಿಯನ್ಸ್ ನಾನು ನೋಡಿಲ್ಲ, ಈ ಥರ ಕ್ರೌಡ್ನೂ ನೋಡಿಲ್ಲ. ಏನು ಜಾತ್ರಾ ಥರ ಇತ್ತು ಸರ್ ಕ್ರೌಡು. 1 ಗಂಟೆಯಿಂದ 5 ಗಂಟೆ ತನಕ ಇದೆ. 5 ಗಂಟೆ ತನಕ ಹಂಗೆ ಇತ್ತು. ಅದು ಹೆಂಗೋ ಮಾಡ್ತಾರೆ ದೇವ್ರಿಗೆ ಗೊತ್ತು. ವೆಂಕಟೇಶ್ ಸರ್ ಕೈ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ತುಂಬ ಅದ್ಭುತವಾಗಿ ಇದೆ. ಗಾಡ್ ಬ್ಲೆಸ್ ಹಿಮ್. आई एम श्याम मखीजा। सर मैंने पूरे इंडिया में खाना खाया है, कोई ऐसी सिटी नहीं होगी जो मैंने नहीं गया हूँ खाने के लिए। लेकिन जिसने आज 2-2.5 साल से मैं मल्लिका बिरयानी देखा है सर, मैं मल्लिका बिरयानी का समझ लीजिए मैं दीवाना हो गया हूँ सर। इसके जैसा खाना कहीं भी नहीं है। और यहाँ पर एक टाइम पे मुझे खुद वेटिंग करके 45 मिनट्स लगता है मुझे खाना खाने के लिए सर। इतना क्यों, इतना क्राउड। और ये जगह में आप एक बार आओगे, दूसरी बार हम आपको नहीं बोलेंगे, आप खुद आओगे सर। ये एक फैमिली है सर, बहुत बड़ा फैमिली है मल्लिका बिरयानी। इस चीज़ को आप मिस नहीं करना सर। आप एक बार आइए, ज़रूर आइए सर। बैंगलोर आए, अगर मल्लिका नहीं आए तो बैंगलोर आके मतलब नहीं है सर। आप कौन सा सिटी से हैं? मैं बॉम्बे से हूँ सर। बॉम्बे से? यस सर। सब जगह घूमे? हर जगह सर, हर जगह। दिल्ली बोलिए, हरियाणा बोलिए, जम्मू बोलिए, कश्मीर बोलिए, वेस्ट बंगाल बोलिए, सबका सब देखा हुआ है सर। ऐसा एटमॉस्फेयर सर आपको हिंदुस्तान में कहीं नहीं मिलेगा। अगर कहीं मिलता है तो बताइए सर। ऐसा हिंदुस्तान में नहीं मिलेगा आपको। और इतना प्यार से यहाँ पर सर्विस होता है सर, इतने प्यार से यहाँ खाना मिलता है। आप एक बार आइए सर, आपको पता चलेगा कि आप जन्नत में आ गए सर। वाह, ठीक है, धन्यवाद। ओके। ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.